ಕರ್ನಾಟಕದ ವಿಧಾನಸಭೆಯ ಅಧ್ಯಕ್ಷರು, ನನ್ನ ಆತ್ಮೀಯರು, ಮಿತ್ರರಾಗಿರ್ತಕ್ಕಂಥ UT ಖಾದರ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ನಮ್ಮನ್ನೆಲ್ಲರನ್ನು ಇಲ್ಲಿ ಬರೋದಕ್ಕೆ ಕಾರಣಕರ್ತರು, ದುಡಿಮೆಯಿಂದ ಬರ್ತಕ್ಕಂಥ ಹಣವನ್ನು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಅದಕ್ಕೆ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಪಾಲಿಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಮಂಗಳೂರಿನ ಲೋಕಸಭಾ ಸದಸ್ಯರು, ಪಾದರಸ್ದಂಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಬ್ರಿಜೇಶ್ ಚೌತಾ ಅವರೇ, ಹಿರಿಯರಾಗಿರ್ತಕ್ಕಂಥ ಇವನ್ ಡಿಸೋಜ ಅವರೇ, ನನ್ನ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಭಾರತ್ ಶೆಟ್ಟಿ ಅವರೇ, ಮಿತ್ರರಾಗಿರ್ತ ಉಮಾಕಾಂತ್ ಕೋಟ್ಯಾಂಡ್ ಅವರೇ, ಪಾಲೆಮಾರ್ ಕುಟುಂಬದ ಎಲ್ಲ ಬಂಧುಗಳೇ, ಹಿರಿಯರಾಗಿರ್ತಕ್ಕಂಥ ಪೂಜ್ಯರಾದ ಪ್ರಭಾಕರ್ ಭಟ್ರವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಎಲ್ಲ ಬುದ್ಧಿಜೀವಿ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ಇವಾಗ ಒಂದು ಮಾತನ್ನು ಹೇಳಿದ್ರು, ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ. ಒಂದೂರು ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ತನ್ನ ಕಾಯಕವನ್ನು ಮಾಡಿ ಕಾಯಕದಿಂದ ಬರ್ತಕ್ಕಂಥ ಒಂದಷ್ಟು ಹಣವನ್ನು ಸಮಾಜಮುಖಿಯಾಗಿ ಅದನ್ನು ಯಾವ ರೀತಿ ವಿನಿಯೋಗ ಮಾಡಬಹುದು, ಇದರಿಂದ ಎಲ್ಲರಿಗೂ ಕೂಡ ಬಡವರಿಗೆ, ಕಡು ಬಡವರಿಗೆ, ಧ್ವನಿ ಇಲ್ಲದವರಿಗೆ ನಾವು ಶಕ್ತಿಯನ್ನು ತುಂಬೋದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ನಮಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ. ಅದಕ್ಕೋಸ್ಕರವಾಗಿ ಪಾಲೆಮಾರ್ ಕುಟುಂಬದವರಿಗೆ ಭಾರತ ಸರ್ಕಾರದ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾನು ತುಂಬಾ ಬುದ್ಧಿವಂತರುಗಳು ಇದ್ದಾಗ ಎಲ್ಲೋ ಒಂದು ಕಡೆ ಸಭೆಯಲ್ಲಿ ಮೌನ ಜಾಸ್ತಿ ಆಯ್ತದೆ ಅನ್ನುವ ಭಾವನೆ ನನಗೆ ಇವತ್ತು ಅರ್ಥ ಆಯಿತು. ಪಾಲೆಮಾರರ ಅನೇಕ ಅವರ ಕರ್ತವ್ಯವನ್ನು ಎಳೆಯಾಗಿ ಹೇಳ್ತಾ ಇದ್ರು ಕೂಡ ನಾನು ಮೇಲ್ಗಡೆ ಕೂತವರಿಗೆ ಚಪ್ಪಾಳೆ ಹೊಡಿಬೇಕು ಅನಿಸ್ತಾ ಇತ್ತು. ನಿಮ್ಗೆ ಯಾಕೋ ಏನೋ ಗೊತ್ತಾಗಲಿಲ್ಲ, ಅದು ಯಾಕೋ ಏನೋ ಅವ್ರು ನಮ್ಮವರೇ ಆಗಿರೋದ್ರಿಂದ ಏನೋ ಗೊತ್ತಾಗಲಿಲ್ಲ. ಒಂದಂತೂ ಸತ್ಯ, ಒಬ್ಬ ಪಾಲೆಮಾರು ಕೇವಲ ಮಂಗಳೂರಿಗೆ ಅಲ್ಲ, ಕರ್ನಾಟಕಕ್ಕೆ ಅಲ್ಲ, ತನ್ನದೇ ಆದಂಥ ಸ್ನೇಹವನ್ನು ಆದ ಒಂದು ದೊಡ್ಡ ಬದುಕನ್ನು ಕಟ್ಟುವುದರಲ್ಲಿ ಅನೇಕರಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಸನ್ಮಾನ್ಯ ಕೃಷ್ಣ ಪಾಲೆಮಾರು. ನನ್ನ ಮಿತ್ರರಾಗಿರ್ತಕ್ಕಂಥ ಬೆಳಗಾವಿಯವರು ಇವತ್ತು ಗೊತ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಬಹುತೇಕರು ಎಲ್ಲ ವರ್ಗದವರ ಜೊತೆಯಲ್ಲೂ ಕೂಡ ಸ್ನೇಹವನ್ನು ಬಯಸ್ತಕ್ಕಂಥವ್ರು. ಅಬ್ದುಲ್ ನಜೀರ್ ಸಾಹೇಬರು ದೇಶದಲ್ಲಿ ಒಂದು ಕಡೆ ಅರಾಜಕತೆ, ಮತ್ತೊಂದು ಕಡೆ ಏನೆಲ್ಲದ ನೋವುಗಳಿಂದ ಇದ್ದಂಥ ಸಂದರ್ಭದಲ್ಲಿ ರಾಮ ಜನ್ಮಭೂಮಿಯ ತೀರ್ಮಾನದಲ್ಲಿ ಯಾರ್ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಕೂಡ ಭಾರತೀಯರು, ಭಾರತ ಈ ದೇಶದ ಅವಿಭಾಜ್ಯ ಅಂಗ ಅನ್ನೋದನ್ನ ಎತ್ತಿ ತೋರಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿಗಳು. ಅವರು ಇಲ್ಲಿ ಹೈದರಾಬಾದ್ ರಾಜ್ಯದ ಒಬ್ಬ ಗೌರವಾನ್ವಿತ ರಾಜ್ಯಪಾಲರಾಗಿ ಬಂದಿಲ್ಲ, ಈ ದೇಶದ ಒಬ್ಬ ಸಂಪತ್ತಾಗಿ, ಸ್ವತ್ತಾಗಿ ನಮ್ಮ ಮುಂದೆ ಬಂದಿರತಕ್ಕಂಥ ಅವರು ನಿಮ್ಮ ಜಿಲ್ಲೆಯವರೇ ಅಂತ ನಾನಂತೂ ಹೆಮ್ಮೆಯಿಂದ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ನನಗೆ ನಿರೂಪಣೆ ಮಾಡ್ತಾ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ರೈಲ್ವೆಯಲ್ಲಿ ಏನಾದರೂ ಮಾಡ್ತೀರಾ ಅನ್ನುವ ಆಶೆಯನ್ನು ಉಳ್ಳವರಾಗಿ ನಾವು ನಿಮ್ಮನ್ನು ಸ್ವಾಗತ ಮಾಡ್ತೀವಂತ. ಅವ್ರ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ. ದೇಶದ ವ್ಯವಸ್ಥೆಯಲ್ಲಿ ರೈಲ್ವೆ ಬದುಕಿನಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಒಂದು ಇದು ಗ್ರೋತ್ ಇಂಜಿನ್ ಅಂತ ಕೊಟ್ಟಂತವರು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಮ್ಮ ಮಂಗಳೂರನ್ನು ಕೂಡ ಇಂದು ಕೂಡ ಕಡೆಗಣಿಸತಕ್ಕಂಥವರಲ್ಲ. ಪ್ರಾಯಶಃ ಬ್ರಿಜೇಶ್ ಚೌತಾ ಅವರು, ನಾನು ಇವಾಗ ಇದಾದ ಮೇಲೆ ಒಂದು ಸಭೆಯನ್ನ ರೈಲ್ವೆದೇ ಸುಮಾರು 1 ಗಂಟೆಗೂ ಮೇಲ್ಪಟ್ಟು ಮಾಡ್ತಾ ಇದ್ದೀವಿ. ಗೌರವಾನ್ವಿತ ರಾಜ್ಯಪಾಲರಿಗೆ ಗಮನಕ್ಕೆ ತರ್ತೀನಿ. ಇದು 3 ವಿಧದಲ್ಲಿರ್ತಕ್ಕಂಥದ್ದು ಮಂಗಳೂರು. ಒಂದು ಕಡೆ ಸೌತ್ ಸೆಂಟ್ರಲ್ ರೈಲ್ವೆ, ಇನ್ನೊಂದು ಕಡೆ ಸೌತ್ ವೆಸ್ಟರ್ನ್ ರೈಲ್ವೆ, ಮತ್ತೊಂದು ಕಡೆ ಕೊಂಕಣ್ ರೈಲ್ವೆ. ಈ 3 ರೈಲ್ವೆಗಳನ್ನ ಒಂದು ಕಡೆಗೆ ಕೂರಿಸ್ತಕ್ಕಂಥದಕ್ಕೆ
ಪ್ರಾಯಶಃ ಸುಮಾರು ವರ್ಷಗಳ ಕಾಲ ಕಳೆದಿತ್ತು. ನನಗನ್ನಿಸ್ತದೆ ವಿಶ್ವದ ಭೂಪಟದಲ್ಲಿ 1,53,000 ಕಿಲೋಮೀಟರ್ ರೈಲ್ವೆ ಈಗಾಗಲೇ ಕಾರ್ಯಾರಂಭ ಮಾಡ್ತಾ ಇದೆ. ಒಂದು ದಿನಕ್ಕೆ 2.5 ಕೋಟಿ ಜನ ಪ್ರಯಾಣ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ದಿನಕ್ಕೆ ಸುಮಾರು 65-70 ಲಕ್ಷ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆ ಬೆಳೀತಾ ಇದ್ದಾರೆ. ಈ ಗ್ರೋತ್ ಇಂಜಿನ್ ಅನ್ನ ಮಂಗಳೂರಿನಲ್ಲೂ ಕೂಡ ಜಾಸ್ತಿ ಸವಿಸ್ತಾರವಾಗಿ ವಿಸ್ತಾರ ಮಾಡ್ತಕ್ಕಂಥದಕ್ಕೆ 10 ಕಾರ್ಯಕ್ರಮಗಳನ್ನ ಭಾರತ ಸರ್ಕಾರ ರೈಲ್ವೆ ಇಲಾಖೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದಕ್ಕೆ ಕಾರ್ಯೋನ್ಮುಖರಾಗಿದ್ದೀವಿ ಅನ್ನೋ ಮಾತನ್ನು ಕೂಡ ಯಾರು ನನಗೆ ಹೇಳಿದ್ರು ಅವರಿಗೆ ಸೂಕ್ಷ್ಮವಾಗಿ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಬಂಧುಗಳು, ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ. ಅದನ್ನ ನಾವು ಯಾವ ರೀತಿ ರೂಪಿಸ್ಕೊಳ್ತೇವೆ ಅನ್ನೋದು ಭಗವಂತನಿಗೆ ಮಾತ್ರ ಗೊತ್ತಿರ್ತದೆ. ನಾವು ಯಾವ ಕಾಲದಲ್ಲಿ ಏನಾಗ್ತೀವಿ, ಹೇಗಾಗ್ತೀವಿ, ಬದುಕು ಅನ್ನೋದು ಯಾವ ರೀತಿ ಇರ್ತದೆ, ಈ ಜಟಕಾ ಬಂಡಿಯಲ್ಲಿ ನಾವು ಯಾವ ರೀತಿ ನಮ್ಮ ಹೆಜ್ಜೆಗಳನ್ನ ಇಡಬೇಕಾಯ್ತದೆ, ಇಂಥ ಅನೇಕ ಸೂಕ್ಷ್ಮ ವಿಚಾರಗಳನ್ನ ಗಮನಿಸಿ ಕೃಷ್ಣ ಪಾಲೇಮಾರ್ ಅವರು ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ರು. ನಾನು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದೆ, ನೀವೇನ್ ಮಾಡಿದಿರಿ, ನಿಮ್ಮ ಮಕ್ಕಳಿಗೆ ಏನ್ ಮಾಡಿದಿರಿ, ಆಮೇಲೆ ನಿಮ್ದು ಕತೆ ಇದು ಅಂತ ಕೇಳಿದ್ರು. ಅವ್ರು ಒಂದು ದೊಡ್ಡ ಮಾತನ್ನು ಹೇಳ್ತಾರೆ, ನನ್ನ ಮಕ್ಕಳು ನಾನು ಏನ್ ಮಾಡಿದ್ರು ಅದು ನೋಡಕ್ಕೆ ತಯಾರಾಗಿಲ್ಲ, ಅವ್ರ ಅದ್ರ ಜೊತೆ ಬರಕ್ಕೆ ತಯಾರಾಗಿಲ್ಲ, ಅವ್ರದೇ ಆದಂತ ಜೀವನವನ್ನು ಅವ್ರು ನಡೆಸ್ತಾ ಇದ್ದಾರೆ. ನಾನೇನ್ ಮಾಡಿದ್ದೀನಿ ಅದನ್ನೆಲ್ಲ ಒಂದ್ ಕಡೆ ಮುಂದಿನ ಬಡತನದ ರೇಖೆಯಲ್ಲಿ ಇರ್ತಕ್ಕಂಥವ್ರಿಗೆ ನನ್ನದಾದಂಥ ದೃಷ್ಟಿಕೋನವನ್ನು ನನ್ನ ಕುಟುಂಬ ಮಾಡಬೇಕು ಅನ್ನುವ ಬಯಕೆಯನ್ನ ವ್ಯಕ್ತಪಡಿಸಿದಾಗ ನನಗನ್ಸದೆ ಕೋಟಿಗೊಬ್ಬ ಪಾಲೇಮಾರು ಅನ್ನೋದು ನನಗೆ ಗಮನಕ್ಕೆ ಬಂತು. ನನ್ನ ಅವರ ಆತ್ಮೀಯತೆ ಸುಮಾರು ವರ್ಷದ 3-4 ದಶಕಗಳ ಒಂದು ಆತ್ಮೀಯತೆ. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರೆ ತನ್ನ ಕರ್ತವ್ಯ ನಿಷ್ಠೆ, ತಾನು ಯಾವ ರೀತಿ ಮುಂದಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಮಾಡಿದಂಥ ತಂದೆ ತಾಯಿಗಳ ಆಶೀರ್ವಾದ, ತಮ್ಮ ನಡವಳಿಕೆ ಒಂದು ರೀತಿ ನಮಗೆ ದಾರಿಯನ್ನ ತೋರಿಸ್ತದೆ ಅನ್ನೋದಕ್ಕೆ ಅಲೆಮಾರು ಕೂಡ ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಇಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರ್ತಕ್ಕಂಥದ್ದು ಸಂತೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಅಭಿವೃದ್ಧಿ, ಈ ದೇಶದ ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕಂಥದಕ್ಕೆ ಏನೆಲ್ಲವನ್ನು ಕೂಡ ಮಾಡಲಾಗ್ತದೆ ಅನ್ನೋದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳ ಭವಿಷ್ಯ ಭಾರತವನ್ನ ಮೇಲ್ಪಂಕ್ತಿಗೆ ತರುವಾಗ ಇಂಥ ಕನ್ವೆನ್ಷನ್ ಸೆಂಟರ್ಗಳು ಕೇವಲ ಒಂದು ಜಾತಿಗೆ ಸೀಮಿತ ಆಗಬಾರ್ದು, ಒಂದು ವರ್ಗಕ್ಕೆ ಸೀಮಿತ ಆಗಬಾರ್ದು, ಎಲ್ಲಾ ವರ್ಗದವರಿಗೂ ಕೂಡ ನಾವು ಇದರ ಉಪಯೋಗವನ್ನು ಕೊಡಬೇಕು ಅನ್ನುವ ಅವರ ದೂರದೃಷ್ಟಿಯನ್ನು ನೋಡಿದಾಗ ಒಬ್ಬ ಪಾಲೇಮಾರು ಪ್ರಾಯಶಃ ಸಾವಿರಾರು ಜನ ಪಾಲೇಮಾರನ್ನ ಸೃಷ್ಟಿ ಮಾಡತಕ್ಕಂಥ ಅವಕಾಶಗಳಿದೆ ಅನ್ನೋದನ್ನು ಹೇಳಿ ಅವ್ರಿಗೆ ಒಳ್ಳೇದಾಗಲಿ. ಒಂದು ಯಾವುದಕ್ಕೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮೇಲ್ಗಡೆ ಇರ್ತಕ್ಕಂಥ ಅವನ ಅಣತಿಯಂತೆ ನಮ್ಮ ಹೆಜ್ಜೆಗಳನ್ನು ಹಾಕ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ನನ್ನ ಇಲಾಖೆಯ ಸಂಕ್ಷಿಪ್ತವಾಗಿ ನಾನು ಆ ಮೀಟಿಂಗ್ ಆದಮೇಲೆ ರೈಲ್ವೆ ಇಲಾಖೆಯಲ್ಲಿ ಪ್ರಾಯಶಃ ಅವ್ರಿಗೆ ಸುಮಾರು 55 ಕಿಲೋಮೀಟರ್ ಕೊಂಕಣ್ ರೈಲ್ವೆ ಮತ್ತೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ, ಸೆಂಟ್ರಲ್ ರೈಲ್ವೆ ಮಧ್ಯದಲ್ಲಿ ಯಾವುದೋ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರದವರೆಗೆ ಇದ್ದಂಥ 55 ಕಿಲೋಮೀಟರ್ ನಮಗೆ ಅಲ್ಲಿ ಎಲೆಕ್ಟ್ರಿಫಿಕೇಶನ್ ಮಾಡೋಕ್ಕಾಗಿರಲಿಲ್ಲ. ಮಿತ್ರ ಆಗಿರ್ತಕ್ಕಂಥ ಚೌತ ಅವರು ನನ್ನನ್ನು ಮತ್ತೆ ನಮ್ಮ ಮಂತ್ರಿಗಳನ್ನ ಬಂದು ನೋಡಿದಾಗ ನಾವು ನೋಡಿ ಇದೇನಂತ ದೊಡ್ಡ ಸಾಧನೆ ಅಲ್ಲ ಅಂತ ಹೇಳಿ ನಾನು ಅದನ್ನು ಮಾಡಿದ್ದೇವೆ. ಮುಂದಿನ 1-2 ತಿಂಗಳೊಳಗಡೆನೆ ಬೆಂಗಳೂರಿಂದ ಮಂಗಳೂರಿಗೆ ಪ್ರಾಯಶಃ ವಂದೇ ಭಾರತ್ ಟ್ರೈನು ಕೂಡ ಬರ್ತಕ್ಕಂಥದಕ್ಕೆ ಈಗಾಗಲೇ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮಂತ್ರಿಗಳು ಕೂಡ ಅದಕ್ಕೆ ಸಂಕಲ್ಪವನ್ನು ಮಾಡಿದ್ದಾರೆ. ತಾವು ಒಂದ್ಸಾರಿ ಯಾರಾದರೂ ವೈಷ್ಣವ ದೇವಿಗೆ ಹೋದಾಗ ಕಟ್ರಾದಲ್ಲಿ ರಾಷ್ಟ್ರದ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಒಂದು ರಾಷ್ಟ್ರೀಯ ಯೋಜನೆಯನ್ನು ಮಾಡಿ ಸುಮಾರು ಆ ಬ್ರಿಡ್ಜ್ ಅನ್ನು ಕಟ್ಟೋದಕ್ಕೆ ಮಾಡಿದ್ರು. ಅದಾದ ಮೇಲೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ದಿವಂಗತ ವಾಜಪೇಯಿ ಅವರು ಕೂಡ ಅದನ್ನು ಕೈಗೆತ್ತಿಕೊಂಡ್ರು. ಇವರು ಇಬ್ಬರೂ ಕೂಡ ಎಲ್ಲ ಒಂದು ಕಡೆ ತಾಂತ್ರಿಕವಾದ ತೊಂದರೆಗಳಿಂದ ಅದನ್ನು ಮನಗೊಂಡು ಇಂದಿನ ನಮ್ಮ ಪ್ರಧಾನಮಂತ್ರಿ ರಾಷ್ಟ್ರದ ಭವಿಷ್ಯದ ಭಾರತದ ನೇತಾರರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆ ಒಂದು ಕಟ್ರಾದಲ್ಲಿ ಮಾಡಿರ್ತಕ್ಕಂಥ ಒಂದು ಸೇತುವೆಯನ್ನ
ಒಂದು ಸಾರಿ ತಾವು ಹೋಗಿ ನೋಡ್ಕೊಂಡು ಬನ್ನಿ. ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ತಂಡದಲ್ಲಿ ಎಲ್ಲೋ ಒಂದು ಕಡೆ ಬರ್ತಕ್ಕಂಥ ಟ್ರೈನ್ಗೆ ತೊಂದರೆ ಆಗ್ತದೆ ಅಂತ ಹೇಳಿ ಸುಮಾರು 30 ಕಿಲೋಮೀಟರ್ ದೂರದ ಟನಲ್ಗಳನ್ನ 3-4 ಕಡೆ ಮಾಡಿದ್ದಾರೆ. ದೇಶದ ಅಭಿವೃದ್ಧಿಯಲ್ಲಿ ಕೊಂಕಣ ರೈಲ್ವೆ ಅನ್ನೋದು ಒಂದು ದೊಡ್ಡ ಗ್ರೋತ್ ಇಂಜಿನ್ ಅನ್ನೋದನ್ನ ರಾಷ್ಟ್ರದ ನಮ್ಮ ಪ್ರಧಾನಮಂತ್ರಿಗಳು ತೋರಿಸಿದ್ದಾರೆ. ನಾನು ಅದಕ್ಕೂ ಯಾದಕ್ಕೆ ಸೋಮಣ್ಣವರು ಇಲ್ಲಿ ಕನ್ವೆನ್ಷನ್ ಸೆಂಟರ್ಗೆ ಬಂದು ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಅಂತಲ್ಲ. ಒಬ್ಬ ಕೃಷ್ಣ ಪಾಲೆಮಾರು ತನ್ನ ದೈನಂದಿನ ಚಟುವಟಿಕೆಗಳ ಜೊತೆಯಲ್ಲಿ ತನ್ನ ದುಡಿಮೆಯನ್ನ ಎಲ್ಲೋ ಒಂದು ಕಡೆ ಸಾರ್ವಜನಿಕವಾಗಿ ಉಪಯುಕ್ತವಾಗುವಂತಹ ಕೆಲಸಗಳಿಗೆ ಸಮರ್ಪಣೆ ಮಾಡುವಾಗ ರಾಷ್ಟ್ರದ ವ್ಯವಸ್ಥೆಯನ್ನು ಕೂಡ ಮನಗಂಡು ರಾಷ್ಟ್ರದ ನಮ್ಮೆಲ್ಲರ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯನ್ನು ಬಲ್ಲವರಾಗಿ ಇಂಥ ಒಳ್ಳೆ ಕೆಲಸ ಮಾಡಿದ್ದೀರಿ. ನೀವು ಏನ್ ಮಾಡ್ತೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೇ ನಿಮ್ಮ ಹೆಜ್ಜೆ ಗುರುತುಗಳು. ನೀವು ಮಾಡಿರ್ತಕ್ಕಂಥ ನಿಮ್ಮ ಹೆಜ್ಜೆ ಗುರುತುಗಳು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ ಅನ್ನೋ ಮಾತನ್ನು ಹೇಳಿ ತುಂಬಾ ಸಂತೋಷ ಆಗಿದೆ. ಅನಿವಾರ್ಯವಾಗಿ ನಾನು ಗಣತಂತ್ರ ರಾಜ್ಯಪಾಲರಿಗೆ ವಿನಂತಿ ಮಾಡ್ತೀನಿ. ರಾಷ್ಟ್ರಪತಿಗಳು ಅಂತ ಇದ್ದೀವಿ ಸ್ವಲ್ಪ ಹಾಗಾಗಿ ವಿನಂತಿ ಮಾಡ್ತೀನಿ, ಕ್ಷಮೆ ಕೋರ್ತೀನಿ. ಕಾರ್ಯನಿಮಿತ್ತವಾಗಿ ನಾನು ಹೋಗ್ಬೇಕಾಗಿರೋದ್ರಿಂದ ಪಕ್ಕದಲ್ಲಿ ಯೂಟಿಕ್ ಆದವರು ಪ್ರಾಯಶಃ ನಾಕಣ್ಣ ಒಬ್ಬ ಅಪರೂಪದ ವ್ಯಕ್ತಿ. ಆ ಅಪರೂಪದ ವ್ಯಕ್ತಿಯಲ್ಲಿ 2-3 ಗುಣಗಳನ್ನು ನೋಡಿದ್ದೇನೆ. ನಾನು ಶಾಸಕನಾಗಿದ್ದಾಗ ಅವ್ರ ತಂದೆ ನಾನಿಬ್ರು ಹೋಟೆಲ್ ಕುತ್ಕೋತಾ ಇದ್ದೆ. ಅದಾದ್ಮೇಲೆ ಮೊದಲನೇ ಬಾರಿಗೆ ಅವ್ರು ನಿಂತಾಗ ನಾನು ಅವ್ರ ಚುನಾವಣೆಗೂ ಕೂಡ ಬಂದಿದ್ದೆ. ಒಂದು ಸತ್ಯ ಬಂಧುಗಳೇ, ಬುದ್ಧಿಜೀವಿಗಳ ತಾಣ ಮಂಗಳೂರು ಕರಾವಳಿ. ಈ ದೇಶಕ್ಕೆ, ಈ ದೇಶದ ವ್ಯವಸ್ಥೆಗೆ, ಈ ದೇಶದಲ್ಲಿ ಆಗ್ತಕ್ಕಂಥ ಅನೇಕ ಕೈ ಘಟನೆಗಳಿಗೆ ತಕ್ಷಣವೇ ಸ್ಪಂದಿಸಿ ಅದನ್ನು ಸರಿದಾರಿಯಲ್ಲಿ ಕೊಂಡೊಯ್ತಕ್ಕಂಥ ಸಹಸ್ರಾರು ಜನರನ್ನು ನಾನು ನೋಡಿದ್ದೇನೆ. ಅದರಲ್ಲಿ ನನಗೆ ಪೂಜ್ಯರಾದ ಪ್ರಭಾಕರ್ ಭಟ್ರು ಕೂಡ ಒಬ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಗಮನಕ್ಕೆ ತರ್ತಾ, ಭಗವಂತನ ಆಶೀರ್ವಾದ, ದುರ್ಗಾ ಪರಮೇಶ್ವರಿ ಆಶೀರ್ವಾದ, ಕೊಲ್ಲೂರು ಮೂಕಾಂಬಿಕೆ ಎಲ್ಲಾ ದೇವರುಗಳನ್ನ ನೀವು ಕಡಲ ತೀರದಲ್ಲಿ ಉಳ್ಳಂತವರು ಈ ಒಂದು ಪ್ರದೇಶದ ಜನ ಬುದ್ಧಿಜೀವಿಗಳಿಗೆ ಬೇರೆ ಬೇರೆಯವರ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ, ವಿಶ್ವಾಸಕ್ಕೆ ಕಾರಣೀಭೂತರಾಗಿದ್ದೀರಿ. ಅಂತ ಒಂದು ಪ್ರದೇಶದಲ್ಲಿ ನಮ್ಮ ಕೃಷ್ಣ ಪಾಲೆಮಾರರು ಇಂಥ ಭವ್ಯವಾದ 4 ಕೊಡುಗೆಗಳನ್ನು ಕೊಟ್ಟು ಈ ಭಾಗದ ಜನರ ಸೇವೆಯಲ್ಲಿ ಕೂಡ ಅವಿಶ್ರಾಂತವಾಗಿ ಅವರು ತಮ್ಮನ್ನೇ ತಾವು ತೊಡಗಿಸಿಕೊಂಡಿರೋದಕ್ಕೆ ಈ ಭಾಗದ ಜನತೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ, ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ, ವೇದಿಕೆ ಮೇಲೆ ಗಣ್ಯರಿಗೆ ನಿಮಗೆ ಅಭಿನಂದನೆ ಸಲ್ಲಿಸಿ